ಆಗಿರ್ತಕ್ಕಂತ ಕಿತ್ತೂರು ಚೆನ್ನಮ್ಮ ಆಗ್ಬೋದು, ಬೆಳವಡಿ ಮಲ್ಲಮ್ಮ ಆಗ್ಬೋದು, ನಮ್ಮ ಸಂಗೊಳ್ಳಿ ರಾಯಣ್ಣ ಆಗಬಹುದು. ಅವಾಗ ಯುದ್ಧ ನಡೆದಾಗ, ಅವ್ರು ಹೋರಾಟ ನಡೆದಾಗ, ಅವ್ರಿಗೆ ತೊಂದರೆಗಳಾದಾಗ, ಅವ್ರು ಬೆಳವಡಿಯಿಂದ ಬಂದು ಒಂದು ಒಂದು ಹಿರೇಮಠದಲ್ಲಿ ಬಂದು ಉಳಿದು ಈ ಗುರುಗಳು ಆಶ್ರಯನ ಕೊಡ್ತಾ ಇರ್ತಾರೆ. ಆಶ್ರಯನ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಆಗ್ಲಿ, ಬಟ್ಟೆ ವ್ಯವಸ್ಥೆ ಆಗ್ಲಿ, ಯುದ್ಧಗಳಿಗೆ ಹೋರಾಟ ಮಾಡೋದಕ್ಕೆ ಗುರುಗಳ ಒಂದು ಆಶ್ರಯ ಕೊಟ್ಟು, ಗುರುಗಳ ಮಾರ್ಗದರ್ಶನದಿಂದ ಹೋರಾಟವನ್ನು ಮಾಡಿ ಅವ್ರು ನಮ್ಮೇ ಗುರುಗಳಂತೇಳಿ ಅವರು ಕೂಡ ಒಪ್ಕೊಂಡಿದ್ದಕ್ಕೆ ಇವತ್ತು ಕೂಡ ಬೆಳವಡಿ ಮಲ್ಲಮ್ಮನ ಗುರುಪೀಠ ಅಂತೇಳಿ ಈ ಸ್ಥಿರ ಹಿರೇಮಠ ಆಗ್ಲಿ, ಚರ ಹಿರೇಮಠಗಳಾಗ್ಲಿ ಅವು ಕೂಡ ಉಲ್ಲೇಖವಾಗದಾವ. ಅಂದ್ರೆ ಸ್ವತಂತ್ರ ಸಂಗ್ರಾಮಕ್ಕೆ ಈ ಮಠದ ಒಂದು ಕಾಣಿಕೆ ಇದೆ. ಇದೆ ರೀ, ದೊಡ್ಡ ಕಾಣಿಕೆ ಇದೆ. 1907 ಬರ್ತಕ್ಕಂತ ಲಿಂಗೈಕ್ಯ ಮಹಾಂತ ಶಿವಾಚಾರ್ಯರು ಕೂಡ ಅವರು ಕೂಡ ಈ ಒಂದು ಮಠದ ಪರಂಪರೆಗಾಗಿ ಆಗ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆಗಾಗ್ಲಿ ಹೋರಾಟ ಮಾಡಿದ್ದಾರೆ. ಅವಾಗನೇ ಬೆಳವಡಿ ಮಲ್ಲಮ್ಮನು ಕೂಡ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ಹೋಗಿದ್ದಾರೆ. ಬಂದು ಹೋಗಿದ್ದಾರೆ. ಹಾಗೆ ಗುರುಗಳು, ಈ ಹುಲಿ ಗ್ರಾಮದಲ್ಲಿ 100 ಬಾವಿಗಳು ಮತ್ತು 100 ದೇವಸ್ಥಾನಗಳು ಇರುವಂತ ಒಂದು ಪ್ರಾಮುಖ್ಯತೆ. ಏನ್ ಇದು 100 ಬಾವಿ